ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮೌನದ ಹಿಂದೆ ಏನು ಕಾರಣಗಳಿವೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, 3, 4, 5. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಮನಸ್ಸಲ್ಲಿ ಆತಂಕ ಇದೆ, ಅನುಮಾನಗಳಿದೆ, ಹಾಗೆ ಸಿಟ್ಟು ಇದೆ. ಯಾರೋ ವ್ಯಕ್ತಿಗೆ ಕಾಯ್ತಿರೋ ಹಾಗಿದೆ ನೀವು. ಇಲ್ಲಿ ಇನ್ನೇನಿದೆ ನೋಡೋಣ. ಯಾವುದೋ ಕಾರಣಗಳಿಗೋಸ್ಕರ ಆ ವ್ಯಕ್ತಿನ ಭೇಟಿಯಾಗಿದ್ರಿ. ಆನಂತರ ನಿಮ್ಮ ಜೀವನದಲ್ಲಿ ತುಂಬ ಸಂತೋಷ ಇತ್ತು, ನೆಮ್ಮದಿ ಇತ್ತು, ಹಾಗೆ ತುಂಬ ದಿನದ ಫ್ರೆಂಡ್ಶಿಪ್ಪು ಬೆಳೆದಿತ್ತು, ಒಳ್ಳೆ ಇಂಟ್ರ್ಯಾಕ್ಷನ್ ಇತ್ತು ಇಬ್ಬರಲ್ಲೂ. ಈಗಿನ ಎನರ್ಜಿ ನೋಡಿದಾಗ ನಿಮ್ಮ ಮನಸ್ಸು ಓಡ್ತಾ ಇದೆ ಅವ್ರ ಹಿಂದೆ. ಮತ್ತೆ ಅವ್ರು ಬರ್ತಾರಾ, ಮತ್ತೆ ಅವ್ರು ನನಗೆ ಸಿಗ್ತಾರಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಅದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ? ಕನ್ಫ್ಯೂಷನ್. ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಮಿಸ್ಟೇಕ್ಸ್ ಅನ್ನೋದು ಬರ್ತಾರೆ. ಅವರ ಎನರ್ಜಿ ನೋಡಿದಾಗ ಈ ಕನೆಕ್ಷನ್ ಮುಂದುವರ್ಸೋಕ್ಕೆ ಅವ್ರಿಗೇನೋ ಕನ್ಫ್ಯೂಷನ್ ಇದೆ. ಸ್ವಲ್ಪ ಸಮಯದಿಂದ ಇವರು ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ಇಲ್ಲೊಂದು ಗ್ಯಾಪ್ ಇದೆ. ಆದರೆ ನಿಮ್ಮನ್ನು ಅವರು ಮರ್ತಿಲ್ಲ. ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ಅಲ್ಲೊಂದು ಆತ್ಮೀಯತೆ ಬೆಳೆದಿತ್ತು, ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಆಗಿದ್ದಾರೆ. ಈಗ ಅವ್ರಿಗೆ ನಾನು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ನೂರಾರು ಯೋಚನೆಗಳು ಬರ್ತಾ ಇದೆ. ಈ ಕನೆಕ್ಷನ್ಗೆ ನಾನು ಜಸ್ಟಿಸ್ ಕೊಡ್ತೀನಾ, ಆ ಒಂದು ಯೋಚನೆ ಅವರಲ್ಲಿ ಬರ್ತಾ ಇದೆ. ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲಿ ಇಮೋಷ್ನಲ್ ವಿತ್ಡ್ರಾಯಲ್ ಎನರ್ಜಿ ಬರ್ತಾ ಇದೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಫಿಸಿಕಲಿ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಇಷ್ಟು ದಿನ ಆ ವ್ಯಕ್ತಿ ಮಾತುಕತೆ, ಫ್ರೆಂಡ್ಶಿಪ್ಗೆ ಅಡಿಕ್ಟ್ ಆಗಿದ್ರಿ. ಈಗ ಅವರು ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಈ ಸಡನ್ ಚೇಂಜಿಂದ ನಿಮಗೆ ಸರ್ಪ್ರೈಸ್ ಆಗಿದೆ. ಇಷ್ಟು ದಿನ ನಿಮ್ಮನ್ನು ನಂಬಿಸಿ ಆತ್ಮೀಯತೆ ಬೆಳೆಸಿ ಈಗ ಮಾಯವಾಗಿರೋದು ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಏನೋ ಕಳ್ಕೊಂಡ ಅನುಭವ, ಇನ್ನೊಂದು ಕಡೆ ಮೋಸ ಹೋಗಿದ್ದೀನೇನೋ ಅನ್ನೋ ಭಾವನೆ, ಎಲ್ಲ ಸೇರಿ ಹಿಂಸೆ ಆಗ್ತಿದೆ. ಯಾರಲ್ಲೂ ಹೇಳ್ಕೊಳ್ಳೋ ಮನಸ್ಸಿಲ್ಲ. ನಿಶಕ್ತಿ ಅನ್ನಿಸ್ತಾ ಇದೆ. ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡಿದ್ದೀರಾ. ನನಗಿದೆಲ್ಲ ಒಂದು ಕಡೆ ಬೇಕಿತ್ತಾ ಹಾಗೂ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಏನೋ ಹೆಲ್ತ್ ಇಶ್ಯೂಸ್ನಿಂದ ಅಥವಾ ಇಮೋಷನಲ್ ಲಾಸ್, ಫೈನಾನ್ಷಿಯಲ್ ಲಾಸ್, ಅದರಿಂದ ಆಚೆ ಬಂದಿದ್ದೀರಾ. ಅಥವಾ ಯಾವುದೋ ಬಿಟ್ರೆ ಎಕ್ಸ್ಪೀರಿಯನ್ಸ್, ಬ್ರೋಕನ್ ಮ್ಯಾರೇಜ್ ಅಥವಾ ಬ್ರೋಕನ್ ಎಂಗೇಜ್ಮೆಂಟ್ ನಂತರ ಈ ವ್ಯಕ್ತಿಗೆ ಭೇಟಿಯಾಗಿದ್ದೀರಾ ಅನ್ನಿಸ್ತಾ ಇದೆ. ಒಂಟಿತನದಿಂದ ಇದ್ದ ಮನಸ್ಸು ಹಿಂದೆ ಮುಂದೆ ನೋಡದೆ ಈ ವ್ಯಕ್ತಿ ಮಾತುಗಳಿಗೆ ಮರಳಾಗಿತ್ತು. ಇಲ್ಲಿ ಫೀಲಿಂಗ್ಸ್ ಆಫ್ ಸ್ಯಾಡ್ನೆಸ್, ಡಿಪ್ರೆಷನ್, ಎಂಪ್ಟಿನೆಸ್ ಬರ್ತಾ ಇದೆ. ಇದರಿಂದೆಲ್ಲ ನಿಮಗೆ ರಿಕವರ್ ಆಗೋಕ್ಕೆ ಈ ವ್ಯಕ್ತಿ ನಿಮಗೆ ಸಪೋರ್ಟಿವ್ ಆಗಿದ್ದರು. ಇವರು ನಿಮ್ಮ ಲೈಫ್ನ ಫಸ್ಟ್ ಪರ್ಸನ್ ಅಲ್ದಿದ್ರು, ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದರು. ಈ ಟೈಮಲ್ಲಿ ನಿಮಗೆ ಅವ್ರು ನೆನಪಾಗ್ತಾ ಇದೆ. ಅಷ್ಟೊಂದು ನಿಮ್ಮನ್ನು ಇಷ್ಟಪಡ್ತಾ ಇದ್ದ ವ್ಯಕ್ತಿ ಈಗ ಸೈಲೆಂಟ್ ಆಗಿದ್ದಾರೆ. ರೀಸನ್ ಗೊತ್ತಿಲ್ಲ. ಅವರ ಎನರ್ಜಿ ನೋಡಿದಾಗ ಇವರೊಂದು ಕಾನ್ಫಿಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ಹಾಗೆ ಇವ್ರ ಕಮ್ಯುನಿಕೇಷನ್ ಸ್ಕಿಲ್ ಎಫೆಕ್ಟಿವ್ ಆಗಿತ್ತು. ಚೆನ್ನಾಗಿ ಮಾತಾಡ್ತಾ ಇದ್ದರು.
ಇದರಿಂದ ನೀವು ಅವ್ರಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ. ಹಾಗೆ ಇವರೊಂದು ಗ್ರೋತ್ ಓರಿಯೆಂಟೆಡ್ ಪರ್ಸನ್, ಯಾವಾಗಲೂ ಆ್ಯಕ್ಟಿವ್ ಆಗಿರೋದು, ಅವ್ರ ಕೆಲಸಗಳು ಹಾಗೇ ಇರ್ತಾ ಇತ್ತು. ಕಾಂಪ್ಲಿಕೇಟೆಡ್ ಕನೆಕ್ಷನ್ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಯಾರಿಗೋ ಮದುವೆ ಆಗಿದೆ ಅನ್ನೋದು ಇದೆ. ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ದರೂ ಯಾಕೋ ಮುಂದುವರಿಸೋ ಮನಸ್ಸು ಸದ್ಯಕ್ಕೆ ಕಾಣ್ತಾ ಇಲ್ಲ. ಪ್ರೀತಿ ಇದ್ದರೆ ಸಾಲದು, ಅದನ್ನು ಮುಂದುವರಿಸೋ ಮನಸ್ಸು ಇರಬೇಕು ಅಲ್ವಾ? ಅದು ಇಬ್ಬರಲ್ಲೂ ಇರಬೇಕು. ಆ ಪ್ರೀತಿನಲ್ಲಿ ಎಫೆಕ್ಷನ್, ಕೇರಿಂಗ್ ಭಾವನೆ ಇಲ್ವಾದಾಗ ಕನೆಕ್ಷನ್ ಕಟ್ಟಾಗುತ್ತೆ. ನಿಮ್ಮ ಪರಿಸ್ಥಿತಿಯಿಂದ ಅವ್ರಿಗೆ ನಿಮ್ಮ ಮೇಲೆ ಮನಸ್ಸಾಗಿದ್ರೂ ಇದನ್ನು ಮುಂದುವರಿಸೋಕ್ಕೆ ಕಷ್ಟ ಆಗ್ತಾ ಇದೆ. ಏನೋ ಕನ್ಫ್ಯೂಷನ್ ಅಥವಾ ಇನ್ನೂ ಹೆಚ್ಚು ಆತ್ಮೀಯತೆ ಬೆಳೆಸ್ಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ಅನ್ನೋ ಮನಸ್ಸು, ಇದೆಲ್ಲದರಿಂದ ಮೌನವಾಗಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಅವರು ನಿಮಗೇನೂ ಹೇಳದೆ ಸ್ವಲ್ಪ ಸ್ಪೇಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಅವ್ರ ನೆನಪುಗಳಿವೆ. ಅವ್ರಿಗೂ ನಿಮ್ಮನ್ನು ಬಿಟ್ಕೊಡೋ ಇಷ್ಟ ಇಲ್ಲ. ಇಲ್ಲಿ ಇಬ್ರಿಗೂ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಯಾವುದೇ ಆ್ಯಕ್ಷನ್ಸ್ ಇಲ್ಲ, ಮೂಮೆಂಟ್ಸ್ ಇಲ್ಲ. ಇದು ನಿಮ್ಮ ಕರೆಂಟ್ ಸಿಚುವೇಶನ್ ಆಗಿರುತ್ತೆ. ಫ್ಯೂಚರ್ ಎನರ್ಜಿ ನೋಡಿದಾಗ ಇಲ್ಲಿ ಬರೀ ಇಷ್ಟಪಟ್ಟರೆ ಸಾಲದು, ನಿಮ್ಮ ಸಿಚುವೇಶನ್ಗಳೂ ಇದಕ್ಕೆ ಸರಿಯಾಗಿರಬೇಕಾಗುತ್ತೆ. ಅವ್ರಿಗೆ ಇಲ್ಲಿ ನಾನು ತಪ್ಪು ಡಿಸಿಷನ್ ತೊಗೊಂಡ್ಬಿಡ್ತೀನಾ ಆ ಯೋಚನೆ ಕಾಣ್ತಾ ಇದೆ. ಹಾಗೆ ಸ್ಟಕ್ ಎನರ್ಜಿ ಬರ್ತಾ ಇದೆ. ಮುಂದೆ ಇಲ್ಲೇನಾದ್ರೂ ಚೇಂಜಸ್ ಆಗ್ಬೋದಾ? ಹಾಗೆ ಏಂಜಲ್ಸ್ನ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಏನು ಗೈಡೆನ್ಸ್ ಬರುತ್ತೆ, ಏನು ಮೆಸೇಜ್ ಬರುತ್ತೆ. ಇಲ್ಲಿ ಗ್ರೇಟ್ಫುಲ್ ಆಪ್ಟಿಮಿಸಮ್, ಡಿವೈನ್ ಮ್ಯಾಸ್ಕುಲೈನ್ ಅನ್ನೋದು ಬರ್ತದೆ. ಮತ್ತೊಂದು ಟಚಿಂಗ್ ಅರ್ತ್, ಟ್ವಿನ್ ಫ್ಲೇಮ್ಸ್, ಸೋಲ್ ಪಾರ್ಟ್ನರ್ ಅನ್ನೋದು ಬರ್ತದೆ. ಹಿಡನ್ ನಾಲೆಡ್ಜ್, ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ. ಬ್ಯಾಲೆನ್ಸ್, ಸ್ಟೆಬಿಲಿಟಿ, ಸ್ಟ್ಯಾಂಡಿಂಗ್ ಫರ್ಮ್ ಅನ್ನೋದು ಬರ್ತದೆ. ಈ ಕನೆಕ್ಷನಲ್ಲಿ ಮುಂದೆ ಸ್ಟೆಬಿಲಿಟಿ ಬರುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಫ್ಯೂಚರ್ ಎನರ್ಜಿ ನೋಡಿದಾಗ ಮುಂದೆ ಈ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಜಾಯ್ಸ್ ವ್ಯೂ ಆಫ್ ದಿ ಫ್ಯೂಚರ್ ಅನ್ನೋದು ಬರ್ತದೆ. ಮುಂದೆ ಸಂತೋಷ ಇದೆ. ಇಲ್ಲಿ ಡಿವೈನ್ ಮ್ಯಾಸ್ಕುಲೈನ್, ನಿಮಗೆ ಟೈಮ್ ಆದಾಗ ಶಿವನ ಧ್ಯಾನ ಮಾಡಿ, ಹಾಗೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಅನ್ನೋದು ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಸೋಲ್ ಪಾರ್ಟ್ನರ್ಸ್ ಆಗಿದ್ದೀರಾ. ಎಟರ್ನಲ್ ಕನೆಕ್ಷನ್ ಇರೋದ್ರಿಂದ ಆಗಾಗ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆದರೆ ಇಲ್ಲಿ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ನಿಮ್ಮಿಂದ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದಾರೆ, ಯಾಕೆಂದರೆ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನಲ್ಲಿ ನಾನು ಆ್ಯಕ್ಷನ್ ತಗೋಬೇಕಾ ಬೇಡವಾ ಹಾಗೆ ಮನಸ್ಸು ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಸ್ವಲ್ಪ ದಿನದಿಂದ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ತುಂಬ ಹೆಚ್ಚು ಮಾತಾಡಿ ನಿಮ್ಮ ಜೊತೆ ಆತ್ಮೀಯತೆ ಬೆಳೆಸ್ಕೊಂಡು ಆಮೇಲೆ ನೋ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ. ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಒಂದು ನಿರ್ಧಾರ ತಗೋಬೇಕಾದ್ರೆ 4-6 ಸರಿ ಯೋಚನೆ ಮಾಡ್ತಾರೆ. ಇದೇ ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ಮುಂದೆ ಫ್ಯೂಚರ್ ಎನರ್ಜಿನಲ್ಲಿ ಹ್ಯಾಪಿನೆಸ್ ಇದೆ. ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ. ನೀವು ಯಾರೋ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ, ಅವರನ್ನು ಮರೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಸದ್ಯದಲ್ಲೇ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.